E20 ಪೆಟ್ರೋಲಿಂದ ಉಪಯೋಗನ ಅನುಕೂಲನ ಇದ್ರ ಬಗ್ಗೆ ನಾನು ಈಗಾಗಲೇ ಒಂದು 2-3 ವಿಡಿಯೋ ಮಾಡಿದ್ದೀನಿ ಅಂತ ಏನು ವ್ಯೂಸ್ ಬಂದಿಲ್ಲ. ಓಕೆ, ಈ ವಿಷಯದ ಬಗ್ಗೆ ನಿಲ್ಲಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ನನ್ನ ಮನಸ್ಸಿನಲ್ಲಿ ಒಂದು 10 ಪ್ರಶ್ನೆ ಇದೆ ಸ್ನೇಹಿತರೆ. ಆ 10 ಪ್ರಶ್ನೆಗೆ ನೀವು ಉತ್ತರ ಕೊಡಿ. ಆ 10 ಪ್ರಶ್ನೆಗೂ ನನಗೆ ಉತ್ತರ ಸಿಕ್ಕಿದ್ರೆ ನಾನು ಖಂಡಿತವಾಗಲೂ ಓಪನ್ ಆಗಿ ಬಂದು ಹೌದು E20 ಪೆಟ್ರೋಲ್ನ ನಾನು ಬೆಂಬಲಿಸ್ತೀನಿ, ದಯವಿಟ್ಟು ಎಲ್ಲರೂ E20 ಪೆಟ್ರೋಲ್ನ ಹಾಕಿಸ್ಕೊಡಿ ಅಂತ ಹೇಳ್ಬಿಟ್ಟು ನಾನು ನೇರವಾಗಿ ಇದನ್ನ ಬೆಂಬಲಿಸ್ತೀನಿ. ಅಕಸ್ಮಾತ್ ನನಗೆ ಈ 10 ಪ್ರಶ್ನೆಗೂ ಉತ್ತರ ಸಿಗಲಿಲ್ಲ ಅಂದರೆ ನಾನು ಖಂಡಿತವಾಗ್ಲೂ ಈ E20 ಪೆಟ್ರೋಲ್ನ ನಾನು ವಿರೋಧಿಸ್ತೀನಿ. ಆ 10 ಪ್ರಶ್ನೆಗಳು ಏನು ಅಂತ ನಾನು ಕೇಳ್ತೀನಿ. ಬನ್ನಿ ಶುರು ಮಾಡೋಣ ವಿಡಿಯೋನ. ನನ್ನ ಮೊದಲನೇ ಪ್ರಶ್ನೆ ಬಂದು E20 ಪೆಟ್ರೋಲ್ ಹಾಕಿಸ್ಕೊಳ್ಳೋದ್ರಿಂದ ಮೈಲೇಜು ಡ್ರಾಪ್ ಆಗುತ್ತಾ ಇಲ್ವಾ? ನಿತಿನ್ ಗಡ್ಕರಿ ಅವರು ಹೇಳ್ತಾ ಇದ್ದಾರೆ E20 ಪೆಟ್ರೋಲ್ ಉಪಯೋಗಿಸೋದ್ರಿಂದ ಯಾವುದೇ ರೀತಿಯಾದಂಥ ಮೈಲೇಜ್ ಡ್ರಾಪ್ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ 2021ರಲ್ಲಿ ನೀತಿ ಆಯೋಗ ಅವರು ಅವ್ರ ರಿಪೋರ್ಟಲ್ಲಿ ಏನು ಹೇಳ್ತಾರೆ, E20 ಪೆಟ್ರೋಲ್ ಹಾಕಿಸ್ಕೊಳ್ಳೋದ್ರಿಂದ ಮಿನಿಮಮ್ ಅಂದರೂ 6-7% ಅಷ್ಟು ಮೈಲೇಜ್ ಡ್ರಾಪ್ ಆಗುತ್ತೆ ಅಂತ ಹೇಳಿದೆ. ನಿಮ್ಮದೇ ಸರ್ಕಾರದ ನೀತಿ ಆಯೋಗ ಹೇಳುತ್ತೆ ಮೈಲೇಜ್ ಡ್ರಾಪ್ ಆಗುತ್ತೆ ಅಂತ, ಮಿನಿಸ್ಟ್ರು ಬಂದು ಹೇಳ್ತಾರೆ ಮೈಲೇಜ್ ಡ್ರಾಪ್ ಆಗಲ್ಲ ಅಂತ. ಯಾವ ಮಾತು ಸತ್ಯ? E20 ಪೆಟ್ರೋಲ್ ಹಾಕಿಸ್ಕೊಳ್ಳೋದ್ರಿಂದ ಮೈಲೇಜ್ ಕಮ್ಮಿ ಆಗುತ್ತಾ ಇಲ್ವಾ? ಇದ್ರ ಬಗ್ಗೆ ಉತ್ತರ ಕೊಡಿ. ಎರಡನೇ ಪ್ರಶ್ನೆ, E20 ಪೆಟ್ರೋಲ್ ಹಾಕ್ಸೋದ್ರಿಂದ ಗಾಡಿಯ ಇಂಜಿನ್ ಹಾಳಾಗುತ್ತಾ ಇಲ್ವಾ? ನಿತಿನ್ ಗಡ್ಕರಿ ಅವ್ರು ಬಂದು ಹೇಳ್ತಾರೆ ಆ ರೀತಿ ಯಾವುದೇ ರೀತಿಯಾದ ಪ್ರಕರಣ ಇದುವರೆಗೆ ಕಂಡು ಬಂದಿಲ್ಲ ಅಂತ ಹೇಳ್ತಾರೆ. ಆದರೆ ಹೋದ ತಿಂಗಳು ರಾಯ್ಪುರದ ಕನ್ಸ್ಯೂಮರ್ ಕೋರ್ಟು ಮಾರುತಿ ಕಂಪ್ನಿಗೆ ಬರೋಬ್ಬರಿ 20 ಲಕ್ಷ ಫೈನ್ ಹಾಕಿದೆ. ಇಲ್ಲ ನೀವು 20 ಲಕ್ಷ ಕಟ್ಟಿ, ಇಲ್ಲ ಕಸ್ಟಮರ್ಗೆ ಹೊಸ ಗಾಡಿ ಕೊಡಿ. 2024ರಲ್ಲಿ ತಗೊಂಡ ಮಾರುತಿ ಕಾರ್ಗೆ E20 ಪೆಟ್ರೋಲ್ ಹಾಕಿಸ್ಕೊಳ್ಳೋದ್ರಿಂದ ಕೇವಲ 1 ವರ್ಷದಲ್ಲಿ ಇಂಜಿನ್ ಹಾಳಾಗಿದೆ. ಈ ವಿಷಯವಾಗಿ ಕನ್ಸ್ಯೂಮರು ಕೋರ್ಟಲ್ಲಿ ಕೇಸ್ ಹಾಕಿ ಅದನ್ನು ಗೆದ್ದಿದ್ದಾರೆ. ನಿತಿನ್ ಗಡ್ಕರಿ ಅವರು ಹೇಳ್ತಾರೆ ಇಂಜಿನ್ ಹಾಳಾಗಲ್ಲ ಅಂತ, ಕೋರ್ಟ್ ಹೇಳುತ್ತೆ ಇಂಜಿನ್ ನಿಮ್ಮಿಂದನೇ ಹಾಳಾಗಿರೋದು, ನೀವು ಫೈನ್ ಕಟ್ಟಿ ಅಂತ. ಯಾವ ಮಾತು ಸತ್ಯ? ಮಾರುತಿ ಸುಜುಕಿ ಹೇಳುತ್ತೆ ಇದರಿಂದ ಇಂಜಿನ್ ಹಾಳಾಗಲ್ಲ ಅಂತ ಹೇಳುತ್ತೆ. ಆದರೆ ಅವರ ಕಸ್ಟಮರ್ ಡಿಸ್ಕ್ಲೈಮರ್ ಬುಕ್ ಇದೆ, ಅದರಲ್ಲಿ ಹೇಳುತ್ತೆ E20 ಪೆಟ್ರೋಲ್ ಏನಾದ್ರೂ ನೀವು 2022ಗಿಂತ ಮುಂಚೆ ಮ್ಯಾನುಫ್ಯಾಕ್ಚರ್ ಆದಂಥ ಗಾಡಿಗಳೆಲ್ಲ ಏನಾದರೂ ಹಾಕ್ಸಿದ್ರೆ ಖಂಡಿತವಾಗ್ಲೂ ಇಂಜಿನ್ ಹಾಳಾಗುತ್ತೆ ಅಂತ ಹೇಳಿ ಟೊಯೋಟಾ ಕಂಪ್ನಿ ಹೇಳುತ್ತೆ, ಮಾರುತಿ ಕಂಪ್ನಿ ಹೇಳುತ್ತೆ, ಹೋಂಡಾ ಕಂಪ್ನಿ ಹೇಳುತ್ತೆ, ಮಿಕ್ಕಿದೆಲ್ಲ ಕಂಪ್ನಿಗಳು ಹೇಳ್ತಾ ಬರ್ತಾ ಇದೆ. ಅದ್ರ ಜೊತೆಗೆ ಇನ್ಶೂರೆನ್ಸ್ ಕಂಪ್ನಿಗಳು ಹೇಳ್ತಾ ಇದ್ದಾವೆ E20 ಪೆಟ್ರೋಲ್ ಹಾಕಿಸ್ಕೊಂಡು ಏನಾದರೂ ನಿಮ್ಮ ಗಾಡಿಯ ಇಂಜಿನ್ ಹಾಳಾಯಿತು ಅಂದರೆ ನಾವು ಇನ್ಶೂರೆನ್ಸ್ ಕ್ಲೈಮ್ನ ಅಕ್ಸೆಪ್ಟ್ ಮಾಡೋದಿಲ್ಲ ಅಂತ ಹೇಳಿ ಇನ್ಶೂರೆನ್ಸ್ ಕಂಪ್ನಿಗಳು ಹೇಳ್ತವೆ. ಈಗ ನಿತಿನ್ ಗಡ್ಕರಿ ಅವ್ರ ಮಾತು ಸತ್ಯನಾ, ಕೋರ್ಟ್ ಮಾತು ಸತ್ಯನಾ, ಯಾರ ಮಾತು ಸತ್ಯ ನೀವು ಹೇಳಿ. ಮುಂದಿನ ಪ್ರಶ್ನೆ, E20 ಟಾರ್ಗೆಟ್ ಇದ್ದಿದ್ದು ಅಂದರೆ ಪೆಟ್ರೋಲಲ್ಲಿ 20% ಅಷ್ಟು ಎಥನಾಲ್ ಮಿಕ್ಸ್ ಮಾಡುವಂಥ ಟಾರ್ಗೆಟ್ ಇದ್ದಿದ್ದು 2030 ತನಕ. 5 ವರ್ಷದ ಮುಂಚೆನೆ ಆತಾತ್ರವಾಗಿ ಯಾಕೆ ಪೆಟ್ರೋಲಲ್ಲಿ 20% ಎಥನಾಲ್ನ ಮಿಕ್ಸ್ ಮಾಡ್ತಾ ಇದ್ದೀರಾ? ಕಳೆದ 10 ವರ್ಷದಿಂದ ಕೂಡ ಬುಲೆಟ್ ಟ್ರೈನ್ ಬರುತ್ತೆ ಅಂತ ಕಾಯ್ತಾ ಇದೀವಿ, ಇನ್ನೂ ಬಂದಿಲ್ಲ. ಅಚ್ಚೇ ದಿನ ಬರ್ತಾ ಇದೆ ಅಂತ ಹೇಳ್ತಿದ್ದೀರಾ, ಇನ್ನೂ ಬಂದಿಲ್ಲ. ಆದರೆ ಅದೆಲ್ಲದಕ್ಕಿಂತ ಮುಂಚೆ E20 ಪೆಟ್ರೋಲ್ ಯಾಕೆ ಬಂತು? ಅಷ್ಟೊಂದು ಆತುರವಾಗಿ E20 ಪೆಟ್ರೋಲ್ನ 5 ವರ್ಷ ಮುಂಚೆನೆ ತರೋ ಅಂತ ಒಂದು ಆತುರ ಏನಿತ್ತು? ಮುಂದಿನ ಪ್ರಶ್ನೆ, ನಿಮ್ಮ ಸರ್ಕಾರದ ಕಡೆಯಿಂದ ನೇಮಿಸಿರುವಂಥ ಲಾಯರು ಸುಪ್ರೀಂ ಕೋರ್ಟಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಹೀಗೇನು ನಾವು ಪೆಟ್ರೋಲಲ್ಲಿ 20% ಎಥನಾಲ್ನ ಮಿಕ್ಸ್ ಮಾಡ್ತಾ ಇದ್ದೀವಿ, ಇದೊಂದು ಆನ್ ಗೋಯಿಂಗ್ ಎಕ್ಸ್ಪೆರಿಮೆಂಟ್. ಈ ಎಕ್ಸ್ಪೆರಿಮೆಂಟ್ನ ರಿಪೋರ್ಟು ನಮಗೆ 2027ರಲ್ಲಿ ಗೊತ್ತಾಗುತ್ತೆ ಅಂತ ನಿಮ್ಮ ಕಡೆಯಿಂದನೇ ನೇಮಿಸಿರುವಂಥ ಲಾಯರು ಸುಪ್ರೀಂ ಕೋರ್ಟಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾರೆ. ಇದರ ಅರ್ಥ ಏನು? ನೀವು ಇದುವರೆಗೆ ಯಾವುದೇ ರೀತಿಯಾದಂಥ E20 ವಿಷಯವಾಗಿ ಎಕ್ಸ್ಪೆರಿಮೆಂಟ್ ಮಾಡಿಲ್ಲ. ಅಕಸ್ಮಾತ್ ನೀವು ಇದಕ್ಕಿಂತ ಮುಂಚೆನೇ E20 ವಿಷಯವಾಗಿ ಏನಾದರೂ ಎಕ್ಸ್ಪೆರಿಮೆಂಟ್ ಮಾಡಿದರೆ ದಯವಿಟ್ಟು ಆ ಎಕ್ಸ್ಪೆರಿಮೆಂಟ್ ರಿಪೋರ್ಟ್ ತೋರಿಸಿ. ಯಾಕೆ ನಿಮ್ಮ ಲಾಯರು ಸುಪ್ರೀಂ ಕೋರ್ಟಲ್ಲಿ ಹೋಗಿ ಹೇಳ್ತಾರೆ ಇದೊಂದು ಆನ್ ಗೋಯಿಂಗ್ ಎಕ್ಸ್ಪೆರಿಮೆಂಟ್, ಈ ಎಕ್ಸ್ಪೆರಿಮೆಂಟ್ನ ರಿಪೋರ್ಟು ನಮಗೆ 2027ರಲ್ಲಿ ಗೊತ್ತಾಗುತ್ತೆ. ಅಂದರೆ ನೀವು ಇದುವರೆಗೂ ಏನು ಎಕ್ಸ್ಪೆರಿಮೆಂಟೇ ಮಾಡಿಲ್ಲ. E20 ವಿಷಯವಾಗಿ ಇದುವರೆಗೆಲ್ಲೂ ನೀವು ಪೈಲಟ್ ಪ್ರಾಜೆಕ್ಟ್ನ ಲಾಂಚೇ ಮಾಡಿಲ್ಲ. ಡೈರೆಕ್ಟಾಗಿ ತಗೊಬಂದು ಎಲ್ಲ ಪೆಟ್ರೋಲು 20%ನ ಮ್ಯಾಂಡೇಟರಿ ಮಾಡಿ ಡೈರೆಕ್ಟಾಗಿ ಗಾಡಿಗಳಿಗೆ ಹಾಕ್ತಾ ಇದ್ದೀರಾ. ಅಕಸ್ಮಾತ್ ನೀವೇನಾದರೂ ಎಕ್ಸ್ಪೆರಿಮೆಂಟ್ ಮಾಡಿದರೆ ದಯವಿಟ್ಟು ಆ ಎಕ್ಸ್ಪೆರಿಮೆಂಟ್ ರಿಪೋರ್ಟ್ ಕೊಡಿ. ಮುಂದಿನ ಪ್ರಶ್ನೆ, ನೀವು 5 E20 ಗಾಡಿಗಳನ್ನ ಓಡಿಸೋದು ಒಂದೇ, 1 ಎಲೆಕ್ಟ್ರಿಕ್ ಸ್ಕೂಟ್ರ್ ಓಡಿಸೋದು ಒಂದೇ. 5 E20 ಗಾಡಿಗಳಿಂದ ಎಷ್ಟು ಪೆಟ್ರೋಲ್ ಉಳಿಸ್ತೀರೋ ಅಷ್ಟೇ ಪೆಟ್ರೋಲ್ನ ನೀವು 1 ಎಲೆಕ್ಟ್ರಿಕ್ ಸ್ಕೂಟ್ರ್ ಓಡಿಸಿ ಉಳಿಸ್ಬೋದು. ಅಂಥದ್ರಲ್ಲಿ ಯಾಕೆ ಬತ್ತ ಎಲೆಕ್ಟ್ರಿಕ್ ಸ್ಕೂಟ್ರ್ಗಳ ಮೇಲೆ ಕೊಡ್ತಿರೋ ಸಬ್ಸಿಡಿನ ಕಮ್ಮಿ ಮಾಡ್ತಾ ಇದ್ದೀರಾ? ಒಂದು ಸಮಯದಲ್ಲಿ ಎಲೆಕ್ಟ್ರಿಕ್ ಸ್ಕೂಟ್ರ್ ಮೇಲೆ 40,000 ರೂಪಾಯಿ ತನಕ ಸಬ್ಸಿಡಿ ಕೊಡ್ತಿದ್ದೀರಿ, ಈಗ ಕೇವಲ 2,500 ಕೊಡ್ತಾ ಇದ್ದೀರಾ. ಅದೇ ಇನ್ನೊಂದು ಕಡೆ ಸಬ್ಸಿಡಿಲಿ ನೀವು ಅಕ್ಕಿನ ಎಥನಾಲ್ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪ್ನಿಗಳಿಗೆ ಕೊಡ್ತಾ ಇದ್ದೀರಾ. ಯಾಕೆ? ಒಂದು ಕಡೆ ಎಲೆಕ್ಟ್ರಿಕ್ ಕಂಪ್ನಿಗಳಿಗೆ ಕೊಡ್ತಿರೋಂಥ ಸಬ್ಸಿಡಿ ಕಮ್ಮಿ ಮಾಡ್ತಾ ಇದ್ದೀರಾ, ಇನ್ನೊಂದು ಕಡೆ
ಎಥನಾಲ್ ಮ್ಯಾನುಫ್ಯಾಕ್ಚರ್ ಮಾಡೋಂಥ ಕಂಪ್ನಿಗಳಿಗೆ ಸಬ್ಸಿಡಿಲಿ ಅಕ್ಕಿ ಕೊಡ್ತಾ ಇದ್ದೀರಾ, ಯಾಕೆ? ಅಂಥದ್ದೇನು ಎಥನಾಲು ಎಲೆಕ್ಟ್ರಿಕ್ಗಿಂತ ಸ್ಪೆಷಲ್ಲು? ಮುಂದಿನ ಪ್ರಶ್ನೆ, ನಿತಿನ್ ಗಡ್ಕರಿ ಅವರು ಒಂದು ಸಮಯದಲ್ಲಿ ಹೇಳಿದ್ರು ಎಥನಾಲ್ನೇನಾದರೂ ನಾವು ಪೆಟ್ರೋಲಲ್ಲಿ ಮಿಕ್ಸ್ ಮಾಡಿದ್ರೆ 15 ರೂಪಾಯಿ ಲೀಟ್ರಾಗೆ ಕೊಡ್ತೀವಿ ಅಂತ. 1 ಲೀಟ್ರಿಗೆ 15 ರೂಪಾಯಿಗೆ ಪೆಟ್ರೋಲ್ ಸಿಗುತ್ತೆ ಅಂತ ನಂಬ್ಕೊಳ್ಳೋ ಮೂರ್ಖರು ನಾವಲ್ಲ. ನಮಗೆ ಗೊತ್ತು 15 ರೂಪಾಯಿಗೆ 1 ಲೀಟ್ರ್ ಪೆಟ್ರೋಲ್ ಸಿಗಲ್ಲ ಅಂತ. ಆದರೆ ಅಟ್ಲೀಸ್ಟ್ ಪೆಟ್ರೋಲಲ್ಲಿ 20% ಎಥನಾಲ್ ಮಿಕ್ಸ್ ಮಾಡಿದ ಮೇಲೂ ಕೂಡ ಅಟ್ಲೀಸ್ಟ್ 15 ರೂಪಾಯಿ ಆದ್ರೂ ಪೆಟ್ರೋಲ್ ರೇಟ್ನ ಕಮ್ಮಿ ಮಾಡ್ಬೋದಲ್ಲ. ಈಗ 105 ರೂಪಾಯಿ ಇರೋ ಪೆಟ್ರೋಲ್ನ ಅಟ್ಲೀಸ್ಟ್ ನೀವು 90 ರೂಪಾಯಿಗಾದರೂ ಕೊಡ್ಬೋದಲ್ಲ. ಮತ್ತು 20% ಎಥನಾಲ್ ಮಾಡಿ ಉಪಯೋಗ ಏನು ಬಂತು? ನೀವೇ ಒಂದು ಸಮಯದಲ್ಲಿ ಹೇಳ್ತೀರಾ 1 ಲೀಟ್ರ್ ಪೆಟ್ರೋಲು 15 ರೂಪಾಯಿಗೆ ಸಿಗುತ್ತೆ ಅಂತ. ನಾವು ಕೇಳೋದು 15 ರೂಪಾಯಿ ಕೊಡಿ ಅಂತಲ್ಲ, ಅಟ್ಲೀಸ್ಟ್ ಲೀಟ್ರ್ ಪೆಟ್ರೋಲ್ ಮೇಲೆ 15 ರೂಪಾಯಿ ಆದರೂ ಕಮ್ಮಿ ಮಾಡಿ. 105 ರೂಪಾಯಿ ಇರೋದನ್ನ 95 ರೂಪಾಯಿಗೆ ತೊಗೊಬನ್ನಿ ಅಂತ ಜನ ಕೇಳ್ತಾ ಇದ್ದಾರೆ. ಇದಕ್ಕೆ ನಿಮ್ಮ ಉತ್ತರ ಏನು? ಮುಂದಿನ ಪ್ರಶ್ನೆ, ನೀವು ಹೇಳ್ತೀರಾ ರೈತರು ಬಂದು ಮುಂಚೆ ಅನ್ನದಾತ ಆಗಿದ್ರು, ಈಗ ಅವರು ಶಕ್ತಿದಾತ. ಯಾಕಂದರೆ ಯಾವ್ಯಾವ ರೈತರು ಮೆಕ್ಕೆಜೋಳ, ಭತ್ತ, ಕಬ್ಬು ಇವೆಲ್ಲ ಬೆಳೀತಾ ಇದ್ದಾರಲ್ಲ, ಇವ್ರು ಬೆಳೆಯುವಂಥ ಬೆಳೆನ ನಾವು ತಗೊಂಡು ಅದರಿಂದ ನಾವು ಎಥನಾಲ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಅದನ್ನು ನಾವು ಪೆಟ್ರೋಲಲ್ಲಿ ಮಿಕ್ಸ್ ಮಾಡಿ ಅದರಿಂದ ನಾವು ಶಕ್ತಿ ಉತ್ಪಾದಿಸ್ತೀವಿ. ಆದ್ದರಿಂದ ಈಗಿನ ರೈತರೇಂದರೆ ಅವರು ಶಕ್ತಿದಾತರು ಅಂತ ಹೇಳ್ತಾ ಇದ್ರ. ಇದನ್ನು ನಾವು ಒಪ್ಕೋತೀನಿ. ಈ ಶಕ್ತಿದಾತ ರೈತರಿಗೆ ನೀವು ಎಥನಾಲ್ ಮ್ಯಾನುಫ್ಯಾಕ್ಚರ್ ಆದಮೇಲಿಂದ ಎಷ್ಟು ಕೋಟಿ ರೂಪಾಯಿಗಳನ್ನ ರೈತರಿಗೆ ಕೊಟ್ಟಿದ್ದೀರ? ಯಾಕೆ ಈ ಮಾತು ಅಂದರೆ, ನೀವೇನು ಎಥನಾಲ್ ಏನೋ 20% ಮಿಕ್ಸ್ ಮಾಡ್ತಾಯಿದ್ದೀರ ಪೆಟ್ರೋಲಲ್ಲಿ, ಇದರಿಂದ ರೈತರಿಗೇನು ಉಪಯೋಗ ಆಗ್ತಿಲ್ಲ. ಇದು ಉಪಯೋಗ ಆಗ್ತಿರೋದು ಶುಗರ್ ಫ್ಯಾಕ್ಟ್ರಿ ಓನರ್ಗಳಿಗೆ. ಪಕ್ಷ ಭೇದ ಮರೆತು ಎಲ್ಲ ಪಕ್ಷದ ನಾಯಕರುಗಳು ಕೂಡ ಶುಗರ್ ಫ್ಯಾಕ್ಟ್ರಿ ಇಟ್ಟಿದ್ದಾರೆ. ಅದು ಜಾರಕಿಹೊಳಿ ಫ್ಯಾಮಿಲಿ ಇರ್ಬೋದು, ನಿರಾಣಿ ಫ್ಯಾಮಿಲಿ ಇರ್ಬೋದು, ಖುದ್ದು ನಿತಿನ್ ಗಡ್ಕರಿ ಫ್ಯಾಮಿಲಿ ಇರ್ಬೋದು, ಪಕ್ಷ ಭೇದ ಮರೆತು ಎಲ್ಲರೂ ಇಟ್ಕೊಂಡಿದ್ದಾರೆ. ನೀವು ಏನು ಎಥನಾಲ್ನ ತಂದಿದ್ದೀರ ರೂಲ್ಸು, ಇದರಿಂದ ಶುಗರ್ ಫ್ಯಾಕ್ಟ್ರಿ ಓನರ್ಗಳಿಗೆ ಉಪಯೋಗ ಆಗ್ತಿದೆ ಹೊರತು ರೈತರಿಗೆಲ್ಲೂ ಉಪಯೋಗ ಆಗ್ತಿಲ್ಲ. 2022 ನಂತರ ನೀವೇನು ಮಾಡಿದ್ದೀರಾ, ಎಥನಾಲ್ 20% ತರಕ್ಕೆ ಪ್ರಯತ್ನ ಪಡ್ತಿದ್ದೀರಾ. 2022ರಿಂದ ರೈತರಿಗೆ ಹೆಚ್ಚುವರಿಯಾಗಿ ಕಬ್ಬಿನ ಮೇಲೆ ಎಷ್ಟು ದುಡ್ಡು ಕೊಟ್ಟಿದ್ದೀರಾ? ದಯವಿಟ್ಟು ಆ ರಿಪೋರ್ಟ್ನ ಬಿಡುಗಡೆ ಮಾಡಿ. ಮುಂದಿನ ಪ್ರಶ್ನೆ, ನಿತಿನ್ ಗಡ್ಕರಿ ಅವ್ರ ಮಗ ನಿಖಿಲ್ ಗಡ್ಕರಿ ಅವ್ರು ನಡೆಸುವಂಥ ಸಿಯಾನ್ ಆಗ್ರೋ ಇಂಡಸ್ಟ್ರೀಸ್ ಕಂಪ್ನಿಗೆ ಕಳೆದ ವರ್ಷ 17 ಕೋಟಿ ರೆವಿನ್ಯೂ ಬಂದಿತ್ತು. ಈ ವರ್ಷ ಅದು ಏರಿಕೆಯಾಗಿ 510 ಕೋಟಿಗೆ ತಲುಪಿದೆ. ಒಂದೇ ವರ್ಷದಲ್ಲಿ 25 ಪಟ್ಟು ಕಂಪನಿಯ ರೆವಿನ್ಯೂ ಜಾಸ್ತಿ ಆಗಿದೆ. ಇದು ಹೇಗೆ ಸಾಧ್ಯ ಆಯಿತು? ಎಲ್ಲರೂ ಆರೋಪ ಮಾಡೋದು, ಯಾವಾಗ ನೀವು ಎಥನಾಲ್ ಜಾಸ್ತಿ ಮಾಡ್ತಾ ಇದ್ದೀರಾ ಆಗಿಂದ ನಿಮ್ಮ ಮಕ್ಕಳ ಕಂಪ್ನಿಗೆ ಹೆಚ್ಚು ಲಾಭ ಆಗ್ತಾ ಇದೆ ಅಂತ ಎಲ್ಲರೂ ಆರೋಪ ಮಾಡ್ತಾ ಇದ್ದಾರೆ. ಇದಕ್ಕೆ ನಿಮ್ಮ ಉತ್ತರ ಏನು? ಮುಂದಿನ ಪ್ರಶ್ನೆ ಬಂದು, ನಿತಿನ್ ಗಡ್ಕರಿ ಅವ್ರಿಗೆ E20 ಪೆಟ್ರೋಲ್ ಮೇಲೆ ಅಷ್ಟೊಂದು ನಂಬಿಕೆ ಇದ್ದರೆ ಯಾಕೆ ಸೋಷಿಯಲ್ ಮೀಡಿಯಾ ಕ್ರಿಯೇಟರ್ಸ್ಗಳ ಮೇಲೆ ಕೇಸ್ ಹಾಕ್ತಾ ಇದ್ದಾರೆ? ಇದುವರೆಗೆ 5 ಜನ ಸೋಷಿಯಲ್ ಮೀಡಿಯಾ ಕ್ರಿಯೇಟರ್ಸ್ಗಳ ಮೇಲೆ ಕೇಸ್ ಹಾಕಿದ್ದಾರೆ. ಅಷ್ಟೇ ಅಲ್ಲದೆ 11 ಕೋಟಿಯಷ್ಟು ಡಿಫಾಮೇಷನ್ ಸೂಟ್ ಕೂಡ ಹಾಕಿದ್ದಾರೆ ಬಾಂಬೆ ಹೈಕೋರ್ಟಲ್ಲಿ. ಇಲ್ಲಿಗೆ ಮುಗೀತು ಅಂದ್ಕೋಬೇಡಿ. ಅದಾದಮೇಲಿಂದ ಹೈಕೋರ್ಟ್ಗೆ ಹೋಗಿ ಅವ್ರು ಹೇಳ್ತಾರೆ, ಸ್ವಾಮಿ ನನ್ನ ವಿರುದ್ಧ ಎಲ್ಲರೂ ಕೂಡ ಸಂಚು ಮಾಡಿ ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ, ಅದಕ್ಕೆ ನೀವು ತಡೆ ಕೊಡಬೇಕು. ನನ್ನ ವಿರುದ್ಧ ಯಾರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಆರೋಪ ಮಾಡುವಂಥ ಪೋಸ್ಟ್ಗಳನ್ನ ಹಾಕೋ ಆಗಿಲ್ಲ, ಇದಕ್ಕೆ ತಡೆ ಕೊಡಬೇಕು ಅಂತೇಳಿ ಮೆಟಾ, ಗೂಗಲ್, ಎಕ್ಸ್ ಎಲ್ಲ ಕಂಪ್ನಿಗಳ ವಿರುದ್ಧ ಬಾಂಬೆ ಹೈಕೋರ್ಟಲ್ಲಿ ಕೇಸ್ ಹಾಕ್ತಾರೆ. ಇವ್ರುಗಳಿಗೆ ನಿರ್ದೇಶನ ಕೊಡಬೇಕು, ನನ್ನ ವಿರುದ್ಧ ಯಾರೂ ಕೂಡ ಪೋಸ್ಟ್ ಮಾಡಬಾರ್ದು. ಈ ರೀತಿಯಾದಂಥ ಒಂದು ಕೇಸ್ ಹಾಕೋದು, ಕೋರ್ಟ್ಗೆ ಹೋಗೋದು, ಡಿಫಾಮೇಷನ್ ಕೇಸ್ ಹಾಕೋದು ಯಾಕೆ ಮಾಡ್ತಾ ಇದ್ದೀರಾ? ಅದಾದಮೇಲೆ ನಿಮ್ಗೆ ಅಷ್ಟು ಧೈರ್ಯ ಇದ್ದರೆ ದಯವಿಟ್ಟು ಜನರ ಮುಂದೆ ಬನ್ನಿ, ಅವ್ರಿಗೆ ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಅದು ಬಿಟ್ಬಿಟ್ಟು ಅವ್ರನ್ನ ಆ್ಯಂಟಿ ನ್ಯಾಷನಲ್ ಅವರೆಲ್ಲ ಫಾರಿನ್ ಫಂಡ್ ಇಸ್ಕೊಂಡು ನಮ್ಮ ವಿರುದ್ಧ ಮಾತಾಡ್ತಾ ಇದ್ದಾರೆ, ಪೆಟ್ರೋಲಿಯಂ ಮಾಫಿಯಾ ಇದು, ಈ ರೀತಿ ಆರೋಪ ಮಾಡೋ ಬದಲು ಅವ್ರು ಏನು ಕ್ವಶನ್ ಕೇಳ್ತಾ ಇದ್ದಾರೆ ಅದಕ್ಕೆ ಉತ್ತರ ಕೊಡಿ. ಕೇಸ್ ಹಾಕ್ತೀನಿ, ಅವ್ರ ವಿರುದ್ಧ ಡಿಫಾಮೇಷನ್ ಕೇಸ್ ಹಾಕ್ತೀವಿ, ಕಂಪ್ನಿಗಳಿಗೆ ಇಂಡಿಯಾದಲ್ಲಿ ವರ್ಕ್ ಮಾಡೋಕ್ಕೆ ಬಿಡೋದಿಲ್ಲ, ಈ ರೀತಿಯಾದಂಥ ಬೆದರಿಕೆಗಳನ್ನ ಯಾಕೆ ಕೊಡ್ತಾ ಇದ್ದೀರಾ? ನಿಮಗೆ E20 ಪೆಟ್ರೋಲ್ ಮೇಲೆ ಅಷ್ಟು ನಂಬಿಕೆ ಇದ್ದರೆ ಇದ್ರ ಬದಲಾಗಿ ನೇರವಾಗಿ ಬಂದು ಜನರು ಏನು ಪ್ರಶ್ನೆ ಕೇಳ್ತಾ ಇದ್ದಾರೆ ಅದಕ್ಕೆ ಉತ್ತರ ಕೊಡಿ. ಮುಂದಿನ ಪ್ರಶ್ನೆ, ಸರ್ಕಾರ 2023 ಏಪ್ರಿಲ್ ತಿಂಗಳಿಂದ ದೇಶಾದ್ಯಂತ ಮಾರಾಟ ಆಗುವಂಥ ಎಲ್ಲ ಗಾಡಿಗಳು ಕೂಡ E20 ಪೆಟ್ರೋಲ್ಗೆ ಸೂಕ್ತವಾಗಿರಬೇಕು ಅಂತೇಳಿ ಆದೇಶ ಹೊರಡಿಸುತ್ತೆ. ಅಂದರೆ ಏಪ್ರಿಲ್ 1, 2023ರಿಂದ ದೇಶದಲ್ಲಿ ಯಾವ್ಯಾವ ಗಾಡಿಗಳು ಮ್ಯಾನುಫ್ಯಾಕ್ಚರ್ ಆಗುತ್ತಾ ಅವೆಲ್ಲವೂ ಕೂಡ E20 ಪೆಟ್ರೋಲ್ಗೆ ಸೂಕ್ತವಾಗಿರಬೇಕು. ಆದರೆ ಸರ್ಕಾರ E20 ಪೆಟ್ರೋಲ್ನ ಮಾರಾಟ ಮಾಡೋಕ್ಕೆ ಶುರು ಮಾಡೋದು ಯಾವಾಗ ಗೊತ್ತಾ? 2023 ಫೆಬ್ರವರಿ 1ನೇ ತಾರೀಕಿಂದ. ಅಂದರೆ ಇವ್ರು ಯಾವಾಗ E20 ಪೆಟ್ರೋಲ್ ಮಾರಾಟ ಮಾಡೋಕ್ಕೆ ಶುರು ಮಾಡ್ತಾರಲ್ಲ ಆಗ ದೇಶದಲ್ಲಿ E20 ಪೆಟ್ರೋಲ್ಗೆ ಸೂಕ್ತವಾದಂಥ ಗಾಡಿಗಳೇ ಇರಲಿಲ್ಲ.
ಇವರು ಏಪ್ರಿಲ್ 1, 2023ರಿಂದ ಬರುವಂಥ ಎಲ್ಲ ಗಾಡಿಗಳು ಕೂಡ E20 ಪೆಟ್ರೋಲ್ಗೆ ಸೂಕ್ತವಾಗಿರಬೇಕು ಅಂತಾರೆ. ಅದಕ್ಕಿಂತ 2 ತಿಂಗಳು ಮುಂಚೆನೇ ಆತುರವಾಗಿ ಆಯ್ದ ಪೆಟ್ರೋಲ್ ಪಂಪ್ಗಳಲ್ಲಿ ದೇಶಾದ್ಯಂತ E20 ಪೆಟ್ರೋಲ್ ಮಾರಾಟ ಮಾಡಲ್ಲ. ಕೆಲವು ಪೆಟ್ರೋಲ್ ಪಂಪ್ಗಳಲ್ಲಿ E20 ಪೆಟ್ರೋಲ್ನ ಮಾರಾಟ ಮಾಡೋಕ್ಕೆ ಶುರು ಮಾಡ್ತಾರೆ ಫೆಬ್ರವರಿ 2023. ಅಂದರೆ ಇನ್ನೂ ಗಾಡಿನೇ ಇಲ್ಲ, ಆಗಲೇ ಇವರು E20 ಪೆಟ್ರೋಲ್ನ ಮಾರಾಟ ಮಾಡೋಕ್ಕೆ ಶುರು ಮಾಡ್ತಾರೆ. ಆಮೇಲೆ ಹಂತವಾಗಿ ಜಾಸ್ತಿ ಆಗ್ತಾ 2026 ಬರೋ ವರ್ಷದಲ್ಲಿ E20 ಪೆಟ್ರೋಲ್ನ ಕಂಪಲ್ಸರಿ ಮಾಡ್ತಾರೆ. ಅಂದರೆ ಇಲ್ಲಿಂದ 3 ವರ್ಷದ ಹಿಂದೆ ಏಪ್ರಿಲ್ 1, 2023ರಿಂದ E20 ಪೆಟ್ರೋಲ್ ಗಾಡಿಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ. ಈಗ E10 ವಿಷಯಕ್ಕೆ ಬರ್ತೀನಿ. E10 ಪೆಟ್ರೋಲು ದೇಶಾದ್ಯಂತ ಮಾರಾಟ ಆಗ್ತಿರೋದು ಹತ್ತತ್ರ 2020 ನಂತರ. ಅದಕ್ಕಿಂತ ಮುಂಚೆ 5% ಅಷ್ಟೇ ಎಥನಾಲ್ ಬ್ಲೆಂಡ್ ಮಾಡ್ತಿದ್ರು, 5%, 6%. 2020 ನಂತರ ಅವರು ಅದನ್ನ 10%ಗೆ ಏರಿಸ್ತಾರೆ. ಕೊನೆಗೆ ಜೂನ್ 2022ರಲ್ಲಿ ದೇಶಾದ್ಯಂತ ಇರುವಂಥ ಎಲ್ಲ ಪೆಟ್ರೋಲ್ ಬಂಕ್ಗಳಲ್ಲಿ ಕಂಪಲ್ಸರಿ 10% ಎಥನಾಲ್ ಪೆಟ್ರೋಲ್ಗಳನ್ನ ಮಾರಾಟ ಮಾಡೋಕ್ಕೆ ಶುರು ಮಾಡ್ತಾರೆ, E10 ಪೆಟ್ರೋಲ್ನ. ಈಗ ಹೇಳ್ತೀನಿ, E10 ಪೆಟ್ರೋಲ್ನ ಮಾರಾಟ ಮಾಡ್ತಾ ಇದ್ದಾರೆ. E10ಗೆ ಸೂಕ್ತವಾದಂಥ ಗಾಡಿಗಳನ್ನ ಇಂಡಿಯಾದಲ್ಲಿ ಸೇಲ್ ಮಾಡಬೇಕು ಅಂತ ಆರ್ಡ್ರ್ ಬರೋದು ಯಾವಾಗ ಗೊತ್ತಾ? 2012ರಲ್ಲಿ ಮನಮೋಹನ್ ಸಿಂಗ್ ಟೈಮಲ್ಲಿ UPA 2 ಏನಿತ್ತು 2012ರಲ್ಲೇ ಆರ್ಡ್ರ್ ಮಾಡ್ತಾರೆ. ಇನ್ಮೇಲಿಂದ ಇಂಡಿಯಾದಲ್ಲಿ ಮಾರಾಟ ಆಗುವಂಥ ಎಲ್ಲ ಗಾಡಿಗಳು 2012ರಿಂದ E10ಗೆ ಸೂಕ್ತವಾಗಿರೋಂಥ ಗಾಡಿಗಳನ್ನೇ ಮಾರಾಟ ಮಾಡಬೇಕು ಅಂತ. ಅದಾಗಿ 8 ವರ್ಷ ಆದಮೇಲೆ ಸರ್ಕಾರ E10ನ ತರಕ್ಕೆ ಶುರು ಮಾಡುತ್ತೆ. ಆದರೆ ಇಲ್ಲಿ ನೋಡಿ 2023 ಏಪ್ರಿಲಿಂದ ಗಾಡಿಗಳು ತಗೊಂಬನ್ನಿ ಅಂತಾರೆ. ಅದಕ್ಕಿಂತ 2 ತಿಂಗಳು ಮುಂಚೆನೇ ಇವರು E20 ಪೆಟ್ರೋಲ್ ಮಾರಾಟ ಮಾಡೋಕ್ಕೆ ಶುರು ಮಾಡ್ತಾರೆ. ಅಂದರೆ ಇನ್ನೂ ದೇಶಾದ್ಯಂತ ಗಾಡಿಗಳೇ ಇಲ್ಲ, ಆಗಲೇ ಅವರು E20 ಪೆಟ್ರೋಲ್ ಮಾರಾಟ ಮಾಡೋಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ನೋಡಿ ನಾ ಹೇಳೋದು, ನೀವು ಮುಂಚೆನೇ ಪ್ಲ್ಯಾನ್ ಇತ್ತು ತಾನೇ, ಹೌದು ನಾವು E20 ಪೆಟ್ರೋಲ್ ತರ್ತೀವಿ ಅಂತ. ನೀವು ಅಟ್ಲೀಸ್ಟ್ ಒಂದು 3 ವರ್ಷದ ಮುಂಚೆ ಆದರೂ ಹೇಳಬೇಕಿತ್ತಲ್ವ. ಈಗ 2023ರಿಂದ ನಾವು E20 ತರ್ತೀವಿ ಅಂದರೆ 2020ಕ್ಕೆ ಆರ್ಡರ್ ಮಾಡಬೇಕಿತ್ತು. ಇಂಡಿಯಾದಲ್ಲಿ ಮಾರಾಟ ಆಗುವಂಥ ಎಲ್ಲ ಗಾಡಿಗಳು ಕೂಡ E20 ಪೆಟ್ರೋಲ್ಗೆ ಸೂಕ್ತವಾಗಿರೋಂಥ ಗಾಡಿಗಳನ್ನೇ ಮಾರಾಟ ಮಾಡಬೇಕು ಅಂತ 2020ರಲ್ಲಿ ನೀವೇನಾದರೂ ಆರ್ಡರ್ ಹಾಕಿದರೆ ಇಷ್ಟೊತ್ತಿಗೆ 6 ವರ್ಷ ಆಗೋದು. ಕಳೆದ 6 ವರ್ಷದಿಂದ ಯಾರ್ಯಾರು ಗಾಡಿ ತೊಗೊಂಡಿದ್ದಾರೆ ಏನು ಪ್ರಾಬ್ಲಮ್ ಬರ್ತಿರಲ್ಲ. ನೀವು ಆರ್ಡರ್ ಹಾಕೋದು ಯಾವಾಗ 2023ರಲ್ಲಿ, ಅದಕ್ಕಿಂತ 2 ತಿಂಗಳು ಮುಂಚೆನೇ ನೀವು ಪೆಟ್ರೋಲ್ ಮಾರಾಟ ಮಾಡೋಕ್ಕೆ ಶುರು ಮಾಡ್ತೀರಾ. ಅಂದರೆ ನೀವು ಪೆಟ್ರೋಲ್ ಮಾರಾಟ ಮಾಡೋಕ್ಕೆ ಶುರು ಮಾಡಿದಾಗ ಇಂಡಿಯಾದಲ್ಲಿ E20 ಕಂಫರ್ಟೇಬಲ್ ಆಗಿರೋಂಥ ಗಾಡಿಗಳೇ ಇರಲಿಲ್ಲ. ಅಂತ ಆತಾತ್ರವಾಗಿ E20 ಪೆಟ್ರೋಲ್ನ ಯಾಕೆ ತಂದ್ರಿ? ಅಟ್ಲೀಸ್ಟ್ E10 ತಂದಮೇಲೆ E15 ತರ್ಬೋದಿತ್ತು, E15 ಆದಮೇಲೆ E20 ತರ್ಬೋದಿತ್ತು. ಅದೇನು ಡೈರೆಕ್ಟಾಗಿ E10 ಆಯ್ಸಂಗೆ ಡೈರೆಕ್ಟಾಗಿ ಕೋತಿ ಥರ E20 ತರುವಂಥದ್ದು ಏನಿತ್ತು? ಮುಂದಿನ ಪ್ರಶ್ನೆ, ಬೇರೆ ದೇಶಗಳಲ್ಲಿ ಉದಾಹರಣೆಗೆ ಬ್ರೆಜಿಲಲ್ಲಿ ಹೋದರೆ ನಿಮಗೆ ಪ್ಯೂರ್ ಪೆಟ್ರೋಲ್ ಬೇಕು ಅಂದರೆ ಪ್ಯೂರ್ ಪೆಟ್ರೋಲ್ ಸಿಗುತ್ತೆ. E10 ಪೆಟ್ರೋಲ್ ಅಂದರೆ 10% ಎಥನಾಲ್ ಮಿಕ್ಸ್ ಆಗಿರೋ ಪೆಟ್ರೋಲ್ ಬೇಕು ಅಂದರೆ ಅದು ಕೂಡ ಸಿಗುತ್ತೆ. E20 ಬೇಕು ಅಂದರೆ E20 ಪೆಟ್ರೋಲ್ ಸಿಗುತ್ತೆ. E40 ಬೇಕು ಅಂದರೆ E40 ಪೆಟ್ರೋಲ್ ಸಿಗುತ್ತೆ. E85 ಬೇಕು ಅಂದರೆ E85 ಪೆಟ್ರೋಲ್ ಕೂಡ ಸಿಗುತ್ತೆ. ಸಪ್ರೇಟಾಗಿ ಮಾರಾಟ ಮಾಡ್ತಾರೆ. ಆದರೆ ನಮ್ಮ ದೇಶದಲ್ಲಿ ಯಾಕೆ ಪ್ಯೂರ್ ಪೆಟ್ರೋಲ್ ಇಲ್ಲ, E10 ಪೆಟ್ರೋಲ್ನ ಡೈರೆಕ್ಟಾಗಿ ಕಂಪಲ್ಸರಿಯಾಗಿ E20 ಪೆಟ್ರೋಲ್ನೇ ಮಾರಾಟ ಮಾಡ್ತಿರೋದು? ಜನರಿಗೆ ಯಾಕೆ ಚಾಯ್ಸ್ ಕೊಟ್ಟಿಲ್ಲ? ಉದಾಹರಣೆಗೆ 2023 ನಂತರ ಯಾರ್ಯಾರು ಗಾಡಿ ತೊಗೊಂಡಿದ್ದಾರೆ ಅವ್ರು E20 ಪೆಟ್ರೋಲ್ ಹಾಕ್ಸ್ಕೋತಾರೆ. ಅದಕ್ಕಿಂತ ಮುಂಚೆ ಯಾರ್ಯಾರು ಗಾಡಿ ತೊಗೊಂಡಿದ್ದಾರೆ ಅವ್ರು E10 ಇಲ್ಲಾಂದರೆ ಪ್ಯೂರ್ ಪೆಟ್ರೋಲ್ ಹಾಕಿಸ್ಕೋತಾರೆ. ಆ ಥರ ಚಾನ್ಸು ನೀವು ಯಾಕೆ ಕೊಟ್ಟಿಲ್ಲ? ಆ ರೀತಿ ಆಯ್ಕೆ ಜನರಿಗೆ ಯಾಕೆ ಕೊಟ್ಟಿಲ್ಲ? ಈಗಾಗಲೇ ಬ್ರೆಜಿಲಲ್ಲಿ ಈ ರೀತಿ ಇದೆ ತಾನೇ, ನೀವು ಅದನ್ನು ತಾನೇ ಕಾಪಿ ಮಾಡಿ ಇಂಡಿಯಾದಲ್ಲಿ ತತ್ತಿರೋದು. ಅದೇ ರೀತಿ ಮಾಡಿ ಜನರಿಗೆ ಆಯ್ಕೆಗೆ ಬಿಡಿ. ಪ್ಯೂರ್ ಪೆಟ್ರೋಲು ಮಾರಿ, E10 ಪೆಟ್ರೋಲು ಮಾರಿ, E20 ಪೆಟ್ರೋಲು ಮಾರಿ, ಬೇಕಾದ್ರೆ E40 ಮಾರಿ, E85 ಮಾಡಿ, ಬೇಕಾದ್ರೆ 100% ಎಥನಾಲೇ ಮಾರಿ. ಆದರೆ ಜನರ ಆಯ್ಕೆಗೆ ಬಿಡಿ. ಅವ್ರ ಗಾಡಿಗಳಿಗೆ ಯಾವ ಪೆಟ್ರೋಲ್ ಬೇಕು ಅಂತ ಅವರೇ ಆಯ್ಕೆ ಮಾಡಿಕೊಂಡು ಅವರೇ ಹಾಕಿಸ್ಕೊಳ್ಳಿ. ನೀವು ಯಾಕೆ ಕಂಪಲ್ಸರಿ ಮಾಡ್ತಾಯಿದ್ದೀರಾ? ಇದು ನನ್ನ ಪ್ರಶ್ನೆ ಎಥನಾಲ್ 20 ಬಗ್ಗೆ. ನಾನು ಜನರಿಗೆ ಹೇಳೋದಿಷ್ಟೇ, ದಯವಿಟ್ಟು ಪೆಟ್ರೋಲ್ ಗಾಡಿಗಳನ್ನ ತೊಗೊಳ್ಳೋದನ್ನ ನಿಲ್ಲಿಸಿ ಎಲೆಕ್ಟ್ರಿಕ್ ಗಾಡಿಗಳಿಗೆ ಹೋಗಿ. ಯಾಕಂದರೆ ಗೌರ್ಮೆಂಟ್ ಇವತ್ತು ಹೇಳುತ್ತೆ E20 ಅಂತ, ಮುಂದಿನ ವರ್ಷಕ್ಕೆ ಹೇಳುತ್ತೆ E22, E25, E27, E30 ಹಿಂಗೆ ಹೋಗ್ತಾ ಅದು ಏನು ಮಾಡುತ್ತೆ 100% ಎಥನಾಲ್ಗೆ ತರುತ್ತೆ. ಸೊ ನೀವು ಆ ರೂಲ್ಸ್ಗಳನ್ನೆಲ್ಲ ಕೇಳ್ತಾ ಕೂತ್ಕೊಂಡ್ರೆ ನಿಮ್ಗೆ ಹುಚ್ಚು ಹಿಡಿಯುತ್ತೆ. ಅದ್ರ ಬದಲು ಬೆಸ್ಟ್ ಅಂದರೆ ಎಲೆಕ್ಟ್ರಿಕ್ ಗಾಡಿ ತೊಗೊಳ್ಳಿ. ಹೌದು, ಎಲೆಕ್ಟ್ರಿಕ್ ಗಾಡೀಲಿ ಸಣ್ಣ ಪುಟ್ಟ ತೊಂದರೆಗಳಿದೆ, ಆದರೆ ಈ ರೀತಿ ತೊಂದರೆ ಇಲ್ಲ. ಇವ್ರು ಕಾನೂನು ತರ್ತಾ ಇದ್ದಾರಲ್ಲ E20, E30 ಅಂತೆಲ್ಲ, ಈ ಮಟ್ಟಿಗೆಲ್ಲ ಪ್ರಾಬ್ಲಮ್ ಇಲ್ಲ ನಿಮ್ಗೆ. ಅದರಲ್ಲಿ ಇದಕ್ಕಿಂತ ಬೆಟರ್ ಆಗಿರೋಂಥ ಆಪ್ಷನ್ಗಳು EV ಸ್ಕೂಟ್ರು, EV ಬೈಕಲ್ಲಿ ಸಿಗುತ್ತೆ. ದಯವಿಟ್ಟು ನೀವು ಆದಷ್ಟು ಪೆಟ್ರೋಲಿಂದ ಎಲೆಕ್ಟ್ರಿಕ್ ಕಡೆಗೆ ಹೋಗೋದು ತುಂಬ ಒಳ್ಳೆಯದು ಅಂತ ನನ್ನ ಅನಿಸಿಕೆ ಅಷ್ಟೇ.